ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆಯೇ ಇವತ್ತು ಕ್ವಿಕ್ಕಾಗಿ ಬಾಳೆ ಹೂವಲ್ಲಿ ಯಾವ ರೀತಿ ಪಲ್ಯ ಮಾಡ್ಬೋದು ಅಂತ ತಿಳಿಸ್ಕೊಡೋಣ ಅಂತ. ಸೊ ಮೊದಲನೇದಾಗಿ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ವ್ಲಾಗಲ್ಲೇ ನಾನು ಆ್ಯಡ್ ಮಾಡಿದ್ದೆ ಬಾಳೆ ಹೂವಿನ ಒಡೆನ. ಸೊ ಅದರಲ್ಲಿ ಬಾಳೆ ಹೂವನ್ನ ಯಾವ ರೀತಿ ಬಿಡಿಸ್ಕೊತೀವಿ ಅನ್ನೋದು ಆಲ್ರೆಡಿ ತೋರಿಸಿದ್ದೆ, ಆದರೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಹೂವಿನಲ್ಲಿ ಮಧ್ಯದಲ್ಲಿ ಒಂದು ನಾರು ಥರ ಬರುತ್ತೆ, ಅದನ್ನು ತೆಕ್ಕೊತಾ ಇದ್ದೀವಿ. ಕೆಳಗಡೆ ಕಾಣಿಸ್ತಿದೆ ನಾರೆಲ್ಲ. ಸೊ ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೊತಿದ್ದೀವಿ. ಆ ನಾರಿದ್ರೆ ತಿನ್ನುವಾಗ ಸ್ವಲ್ಪ ಅಂದರೆ ಮೀನ್ಸ್ ಅದು ಅಗಿಯುವಾಗ ಸಿಗುತ್ತೆ, ಅದಕ್ಕೋಸ್ಕರ ತಕ್ಕೊಂಬಿಡ್ತೀವಿ. ಹಾಗೆ ಅದನ್ನೆಲ್ಲ ತಗೊಂಡಾದ್ಮೇಲೆ ಇಲ್ಲಿ ನೋಡಿ, ನಾನು ಒಂದೆರಡು ಟೊಮೊಟೊನ ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ನಾನಿಲ್ಲಿ 1.5 ಅಷ್ಟು ಹೂವನ್ನ ತೊಗೊಂಡಿದ್ದೀನಿ, ಹಂಗಾಗಿ 2 ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಟೊಮೆಟೊ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹುಳಿ ಇದ್ದರೆ ಬಾಳೆ ಹೂವು ಒಗ್ರು ಅನಿಸುತ್ತೆ, ಅದು ಕಮ್ಮಿ ಆಗಬೇಕು ಅಂದರೆ ನೀವು ಇಲ್ಲಿ ಹುಳಿನೇ ಜಾಸ್ತಿ ಇರಬೇಕು. ಸೊ 1 ಟೊಮೆಟೊ, ಹಾಗೆ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಳೆಹಣ್ಣು ಎಲ್ಲ ಬಿಡಿಸ್ಕೊಂಡು ಬಂದೆ ನೋಡಿ, ಈ ಥರ ಬಿಡಿಸ್ಕೊಂಡಿದ್ದೀನಿ. ಅದನ್ನ ತೊಳ್ಕೊಂಡು ಹಾಗೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಈ ಬಾಳೆ ಹೂವು ಏನಿದೆ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರಿಗೆ ಅಥವಾ ಕರಳಲ್ಲಿ ಏನಾದರೂ ಇನ್ ಕೇಸ್ ಈಗ ಊಟ ಮಾಡುವಾಗ ಕರಳಿಗೆ ಕೂದಲು ಮೀನ್ಸ್ ಊಟದಲ್ಲಿ ಸಿಕ್ಕಿದಂಥ ಕೂದಲು ಗೊತ್ತಾಗದೆ ಒಂದ್ಸಲ ತಿಂದುಬಿಟ್ಟಿರ್ತೀವಿ, ಆ ಥರದಕ್ಕೆಲ್ಲ ಏನಾಗಿದ್ದಾಗ ಅದನ್ನೆಲ್ಲ ಕರಗಿಸೋದಕ್ಕೆ ಅಂತ ಇದು ತುಂಬಾ ಒಳ್ಳೆಯದಾಗುತ್ತೆ. ಬಾಳೆ ಹೂವು ಇರ್ಬೋದು ಅಥವಾ ಬಾಳೆ ದಿಂಡು ಇರ್ಬೋದು, ತುಂಬಾ ಒಳ್ಳೆಯದು. ಹಾಗೆ ಬಿದ್ರ ಕಡಲೆ ಕೂಡ ಅಷ್ಟೇ, ತುಂಬಾ ಒಳ್ಳೆಯದು. ಸೊ ನಾನು ಇಲ್ಲಿ ಬಾಳೆ ಹೂವಿನ ರೆಸಿಪಿನ ತೋರಿಸ್ತಾ ಇರೋದು. ನೋಡಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಬಾಡಿದ್ಮೇಲೆ ಇದಕ್ಕೆ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಈಗಿನ ಜನ್ರೇಷನಲ್ಲಿ ಏನಂದರೆ ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ತುಂಬಾ ಇದೆ. ಯಾಕಂದರೆ ಸಾಕಷ್ಟು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಇನ್ನೊಂದೇನೋ ಕಾರಣಗಳಿಂದ ನೀರನ್ನ ನಾವು ಇಂಟೇಕ್ ಮಾಡುವಂಥ ವಾಟರ್ ಕಂಟೆಂಟ್ ಕನ್ಸಿಸ್ಟೆನ್ಸಿ ಏನಿರುತ್ತೆ ಲೆವೆಲ್ಲು, ಸೊ ಅದು ಕಮ್ಮಿನೇ ಇರುತ್ತೆ. ನಾವು ತೊಗೊಳ್ಳೋದು ಕುಡಿಯೋದು ಕಮ್ಮಿ ಮಾಡ್ತೀವಿ ನೀರನ್ನ. ವರ್ಕ್ ಪ್ರೆಷರು ಅಥವಾ ಮತ್ತೊಂದು ಕಾರಣ, ಒಂದಷ್ಟು ಕಾರಣಗಳಿಂದ ನೀರು ಕುಡಿಯೋದು ಕಮ್ಮಿ ಮಾಡ್ತೀವಿ. ಈಗಿನ ಬಿಸಿಲು ಕೂಡ ಅಷ್ಟೇ ಇದೆ, ಅತಿಯಾದ ಬಿಸಿಲಿರೋದ್ರಿಂದ ಕೂಡ ಹೌದು ಕಿಡ್ನಿ ಸ್ಟೋನ್ ಆಗುತ್ತೆ. ಹಾಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾರಣಗಳು ಸಾವಿರಾರು ಇರ್ಬೋದು ಬರಲಿಕ್ಕೆ, ಬಟ್ ಅದನ್ನು ಹೋಗ್ಸೋದಕ್ಕೆ ಆದಷ್ಟು ಅತಿಯಾಗಿ ನೀರನ್ನ ಕುಡಿಬೇಕು. ಲಿಕ್ವಿಡ್ ಕಂಟೆಂಟ್ನೇ ಜಾಸ್ತಿ ತೊಗೋಬೇಕಾಗಿ ಬರುತ್ತೆ. ನಾವು ಈ ಬಾಳೆ ಹೂವು, ಬಾಳೆ ದಿಂಡು ಅಥವಾ ಬಿದಿರುಗಳಲ್ಲಿ ಏನೇ ತಿಂದರೂ ಕೂಡ ವಾಟರ್ ಲೆವೆಲ್, ಅಂದರೆ ನಾವು ಏನು ಕುಡಿತೀವಲ್ಲ ನೀರಿನ ಅಂಶದ್ದು, ತರಕಾರಿ ಇರ್ಬೋದು ಅಥವಾ ನೀರು ಇರ್ಬೋದು, ತುಂಬಾ ಬೇಕಾಗುತ್ತೆ. ಸೊ ಇಲ್ಲೀಗ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ತಿನ್ನಿಸೋದ್ರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಹಾಗೆ ದೊಡ್ಡವ್ರು ಇರ್ಬೋದು, ಯಾವ ಏಜವ್ರು ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ನೋಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಒಂಥರ ಸೈಡ್ ಡಿಶ್ ಆಗಿ, ಮುದ್ದೆ, ಅನ್ನ, ರಸಮ್ ಆ ಥರಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ದೋಸೆಗೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಬಿಕಾಸ್ ಇದು ಅಷ್ಟು ಮಸಾಲೆ ಇಷ್ಟ ಅಂತ ಅಂದ್ಕೊತೀನಿ. ಸೊ ಲೈಟ್ ಹಾಗಾಗಿ ನೋಡಿ, ಇದಿಷ್ಟು ಟೊಮೆಟೊ ಫ್ರೈ ಸಬ್ಸ್ಕ್ರೈಬ್ ಅಥವಾ ಅಷ್ಟೊಂದು ಫೈನ್ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ತುಂಬಾ ಬೆನಿಫಿಟ್ ಇದೆ. ಹಾಗೆಯೇ ಈಗ ಸಾಕಷ್ಟು ಜನಕ್ಕೆ ಬಾಳೆ ಹೂವು ಸಿಗುತ್ತೆ, ಬಟ್ ಅದನ್ನು ಹೇಗೆ ಉಪಯೋಗಿಸೋದು, ಯಾವ ರೀತಿ ಡಿಶಸ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಮೀನ್ಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ, ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಿದ್ದೀನಿ. ಒಂದು 1/4 ಚಮಚದಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಕ್ಕೆ ಬಿಡ್ತಿದ್ದೀನಿ. ಹಾಗೆ ಇದು ಮುಕ್ಕಾಲು ಭಾಗ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ನೋಡಿ, ಈಗ ಆಲ್ರೆಡಿ ಬೇಯ್ತಾ ಇದೆ, ಬೆಂದಿದೆ ಕೂಡ ಮುಕ್ಕಾಲು ಭಾಗ. ಹಾಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಮನೇಲಿ ಇರೋಂಥ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಮನೇಲಿ ಸಾಂಬಾರು ಪೌಡರ್ ಏನಿದೆ ರೆಗ್ಯುಲರ್ ಯೂಸ್ ಮಾಡೋಂಥದ್ದು ಅದನ್ನೇ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಯಾವ್ದು ಹಾಕ್ಕೊಂಡ್ರೂ ನಡೆಯುತ್ತೆ, ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಇದು ಕಂಪ್ಲೀಟಾಗಿ ಬೆಂದಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಕಾಯಿನ ಸ್ಕಿಪ್ ಮಾಡಿ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊಬೋದು. ಮೊಟ್ಟೆ ಹಾಕಿದ್ರೂ ಕೂಡ ತುಂಬಾ ಟೇಸ್ಟಿ ಇರುತ್ತೆ, ಬಟ್ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಯಾವುದಾದ್ರೂ ಓಕೆ, ಮೊಟ್ಟೆ ಅಥವಾ ಕಾಯಿ ಎರಡೂ ಹಾಕಬಾರ್ದು. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆ ಹೂವಿನ ಪಲ್ಯ ರೆಡಿಯಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ಈ ರೀತಿ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ನನಗೆ ಒಂದು ಎನರ್ಜಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.